ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಓ ಮೈ ಗಾಡ್, ಕೀರ್ತಿ ರಘುವೀರ ಹಾಗೆ ಬಿಟ್ಟರೆ ಕೀರ್ತಿ ಎಲ್ರಿಗೂ ಬಿಗ್ ಶಾಕ್ ಕೊಟ್ಲಲ್ಲ ಕೀರ್ತಿ. ಹಾಗಿದ್ರೆ ಅಲ್ಲಿಗೆ ಬಂದಿತ್ತು ನಿಜವಾಗ್ಲೂ ಕೀರ್ತಿ ರಘುವೀರ ಅಥವಾ ನೆನಪಿನ ಶಕ್ತಿನೇ ಇಲ್ಲದೆ ಇರ್ತಕ್ಕಂಥ ಕೀರ್ತಿನ, ಆ ಮುಗ್ಧ ಕೀರ್ತಿನ ಇಲ್ಲಿ ಕಾವೇರಿಯವರು ಪ್ಲ್ಯಾನನ್ನು ಉಲ್ಟಾ ಮಾಡೋಕ್ಕೆ ಕೀರ್ತಿನೇ ಎಂಟ್ರಿ ಕೊಡಬೇಕಾಯ್ತಾ? ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಆಟಕ್ಕೆ ಬ್ರೇಕ್ ಹಾಕೋಕೆ ಲಕ್ಷ್ಮಿ ಯಾವ ರೀತಿ ಮೆಟ್ಲುಗಳನ್ನ ಕಟ್ಟಿ ತನ್ನನ್ನು ಜೈಲಿಗೆ ಕಳಿಸಿದ್ಲು, ಅದೇ ರೀತಿ ಆ ಮೆಟ್ಲುಗಳನ್ನ ಉರುಳಿಸಿ ಲಕ್ಷ್ಮಿನ ಜೈಲಿಗೆ ಕಳಿಸ್ಬೇಕು ಅಂತ ಕಾವೇರಿ ಪಣ ತೊಟ್ಟಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಕೇಸನ್ನು ರಿಓಪನ್ ಮಾಡಿಸಿದ್ದಾರೆ, ಲಕ್ಷ್ಮಿನ ಕಟಕಟಿಗೆ ನಿಲ್ಲಿಸಿದ್ದಾರೆ. ಸೌಧಾಮಿನಿಯವರು ನಮ್ಮ ಹತ್ರ ಸಾಲಿಡ್ ಎವಿಡೆನ್ಸ್ ಇದೆ ಅಂತ ವಾದ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಗಿರಿಜಾನು ಕೂಡ ಪ್ರಮುಖ ಸಾಕ್ಷಿ, ಗಿರಿಜಾನು ಕೂಡ ಕಟಕಟಿ ಮೇಲೆ ಕರೆಸಿ ಗಿರಿಜಾ ಅವರ ಅಕೌಂಟ್ಗೆ ಲಕ್ಷ್ಮಿ 25,000 ರೂಪಾಯಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋದನ್ನು ಪ್ರಸ್ತಾಪಿಸಿ, ಜೊತೆಗೆ ಈ ಒಂದು ವಿಷಯನೇ ಸಾಕ್ಷಿ ಆಗತ್ತೆ, ಈ ಸಾಕ್ಷಿಗೆ ದುಡ್ಡು ಕೊಟ್ಟು ನಮ್ಮ ಕಕ್ಷಿದಾರದ ವಿರುದ್ಧವಾಗಿ ಒಂದು ಕುತಂತ್ರವನ್ನು ಮಾಡಿದ್ದಾರೆ ಅವರನ್ನು ಜೈಲಿಗೆ ಕಳಿಸೋದಕ್ಕೆ ಅನ್ನೋದು ಸೌಧಾಮಿನಿಯವರ ವಾದವಾಗುತ್ತೆ. ಈ ಒಂದು ಮಾತನ್ನು ಕೇಳಿಸ್ಕೊಂಡೆ ಇಲ್ಲಿ ನಗೋಕ್ಕೆ ಶುರು ಮಾಡಿಬಿಡ್ತಾರೆ ಪಾರ್ಥಸಾರಥಿ. ಈ ಕಡೆ ಜಡ್ಜ್ ಕೂಡ ಕೋಪ ಮಾಡ್ಕೋತಾರೆ. ಏನು ರೀ ಪಾರ್ಥಸಾರಥಿ ಅವರೇ, ಸೀನಿಯರ್ ಮೋಸ್ಟ್ ಲಾಯರ್ ಆಗಿದ್ರೆ ಈ ರೀತಿ ನಗ್ತಿರಲ್ಲ, ನಗಬಾರ್ದು ಅಂತ ಗೊತ್ತಿಲ್ವಾ ಅಂತ ಕೇಳ್ತಿದ್ದಾರೆ. ಅದು ಹಾಗಲ್ಲ, ಸೌಧಾಮಿನಿಯವರು ಹೇಳಿದ ಮಾತು ನಿಜವಾಗ್ಲೂ ಕೂಡ ನಗು ಬರೆಸ್ತು. ಸೋರಿ ಅವರ ಅಂತ ಹೇಳಿ ಕೂತ್ಕೋತಾರೆ. ನಂತರ ಈ ಕಡೆ ಸೌಧಾಮಿನಿಯವರು ತಮ್ಮ ಈ ಒಂದು ವಾದವನ್ನು ಗಿರಿಜಾ ಜೊತೆ ಪ್ರಶ್ನೆ ಮಾಡಿದ ಎಲ್ಲವನ್ನ ಕೂಡ 25,000 ಟ್ರಾನ್ಸ್ಫರ್ ಆಗಿದ್ದು ನಿಜ ಅನ್ನೋದನ್ನು ಗಿರಿಜಾ ಒಪ್ಕೊಂಡ ನಂತರ ಸೌಧಾಮಿನಿ ತನ್ನ ವಾದವನ್ನು ಕನ್ಕ್ಲೂಡ್ ಮಾಡಿ ಕೂತ್ಕೊಂಡಾಗ ಪಾರ್ಥಸಾರಥಿ ತನ್ನ ಒಂದು ವಾದವನ್ನು ಮುಂದುವರಿಸಲಿಕ್ಕೆ ಹೋಗ್ತಾರೆ. ಈ ಕಡೆ ಪಾಪ ಸೌಧಾಮಿನಿಯವ್ರಿಗೆ ಪಾಪ ಗೊತ್ತಿಲ್ಲ ಅನ್ಸತ್ತೆ ಯಾಕೆ ಏನು ಅಂತ ಪ್ರಶ್ನೆ ಮಾಡಬೇಕು ಅಂತ. ನಾನೀಗ ಗಿರಿಜಾ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿ ಗಿರಿಜಾ ಅವ್ರ ಬಳಿ ನಿಮಗೆ 25,000 ಕೊಟ್ಟಿದ್ದು ನಿಜಾನಾ ಅಂತ ಪ್ರಶ್ನೆ ಮಾಡ್ತಾರೆ. ಹೌದು ನಿಜ ಅಂತ ಅವರು ಕೂಡ ಹೇಳ್ತಾರೆ. ಯಾಕೆ ಏನು ಯಾಕೆ ಕೊಟ್ಟರು ಅಂತ ಕೇಳಿದಾಗ ನನಗೆ ಕಾವೇರಿ ಅವ್ರು ಕೊಟ್ಟಿದ್ದ ಹಣ ಖಾಲಿ ಆಗಿತ್ತು, ಅದು ಸಾಲದವ್ರಿಗೆ ತೀರು ಹೋಗಿತ್ತು, ಜೀವನ ನಡೆಸೋದಕ್ಕೆ ಕಷ್ಟ ಆಗಿತ್ತು, ನನ್ನ ಮಗಳು ಫೀಸ್ ಇತ್ತು, ಆ ಟೈಮಲ್ಲಿ ನಾನು ಲಕ್ಷ್ಮಿ ಅವ್ರಿಗೆ ಸಿಕ್ತೆ, ಜೊತೆಗೆ ನನ್ನ ಮಗಳು ಫೀಸ್ ಕಟ್ಟಲಿಲ್ಲ ಅಂದರೆ ಸ್ಕೂಲಿಂದ ಹೊರಗಡೆ ಹಾಕ್ತಿದ್ರು, ಅದೇ ಕಾರಣಕ್ಕೋಸ್ಕರ ಅವ್ರು ನನಗೆ 25,000 ಕೊಟ್ಟರು, ಅದರಿಂದನೇ ಇಷ್ಟೆಲ್ಲ ಆಗಿತ್ತು ಅಂತ. ಬಟ್ ಇಲ್ಲಿ ಸೌಧಾಮಿನಿ ಇದೆಲ್ಲ ಕುಕ್ಟಪ್ ಸ್ಟೋರಿ ಅಂತ ಹೇಳಿದಾಗ ಇದಕ್ಕೆಲ್ಲ ಸಾಕ್ಷಿ ಪುರಾವೆ ನನ್ನ ಹತ್ರ ಇದೆ ಅಂತ ಹೇಳಿ ಎಲ್ಲ ಡಾಕ್ಯುಮೆಂಟ್ಸ್ನ ಕೂಡ ಸಬ್ಮಿಟ್ ಮಾಡ್ತಾರೆ. ಆ ಮಗುವಿನ ಅಡ್ಮಿಷನ್ ಆಗಿದೆ ಯಾವಾಗ, ಲಕ್ಷ್ಮಿ ಟ್ರಾನ್ಸ್ಫರ್ ಮಾಡಿದ್ದೆ ಯಾವಾಗ ಅಂತ. ಹೌದು, ಯಾಕೆ ಕೊಡಬೇಕಾಗಿತ್ತು ಅನ್ನೋ ಒಂದು ಪ್ರಶ್ನೆನ ಕೂಡ ಸೌಧಾಮಿನಿ ರೇಸ್ ಮಾಡ್ತಾರೆ. ಆ ಪ್ರಶ್ನೆಗೆ ಮಾನವೀಯತೆ ಅನ್ನೋ ಉತ್ತರವನ್ನು ನಿಜವಾಗ್ಲೂ ಕೂಡ ಅದೇ ದೃಷ್ಟಿಯಿಂದ ಲಕ್ಷ್ಮಿ ಕೊಟ್ಟಿರ್ತಾರೆ. ಅದೇ ಒಂದು ಉತ್ತರವನ್ನು ಇಲ್ಲಿ ಪಾರ್ಥಸಾರಥಿ ಕೊಡ್ತಾರೆ. ನಿಮಗೆ ಮಾನವೀಯತೆ ಇಲ್ಲದೆ ಇರ್ಬೋದು, ಬಟ್ ನಮ್ಮ ಕಕ್ಷಿದಾರರಿಗೆ ತುಂಬ ಮಾನವೀಯತೆ ಇದೆ ಕಣ್ರಿ. ಮಾನವೀಯತೆ ಅಂದರೆ ಗೊತ್ತಿದೆಯಾ, ಮತ್ತೊಬ್ಬರ ಕಷ್ಟಕ್ಕೆ ಆಗೋದು, ಅದನ್ನೇ ಮಾನವೀಯತೆ ಅಂತ ಹೇಳ್ತಾರೆ ಅಂತ ಹೇಳಿ ದೊಡ್ಡ ದೊಡ್ಡ ಭಾಷಣವನ್ನು ಕೂಡ ಕುಯ್ತಾರೆ ಇಲ್ಲಿ ಸೌಧಾಮಿನಿಯವರ ಈ ಒಂದು ಅಕೌಂಟ್ ಹಾಗೆ ಫ್ಲಾಪ್ ಆಗುತ್ತೆ. ಬಿಕಾಸ್ ಅದ್ರ ಮುಂದಿನ ವಾದ ಅದಕ್ಕೆ ಪುಷ್ಟೀಕರಿಸುತ್ತೆ. ಯಾಕಂದರೆ ಮುಂದೆ ಕಾವೇರಿನ ಪ್ರಶ್ನೆ ಮಾಡೋಕ್ಕೆ ನಿಂತ್ಕೋತಾರೆ ಪಾರ್ಥಸಾರಥಿ. ನಿಮ್ಮ ಒಂದು ಅಕೌಂಟ್ ನಂಬರ್ ಏನು ಅಂತ ಕೇಳಿದಾಗ ಅಕೌಂಟ್ ನಂಬರ್ ಮರ್ತಿದೆ ಅಂತಾರೆ. ಪರವಾಗಿಲ್ಲ ಬಿಡಿ, ಮೊಬೈಲ್ ನಂಬರೇ ಮರೆಯೋ ಕಾಲದಲ್ಲಿ ಅಕೌಂಟ್ ನಂಬರ್ ಮರೆಯೋದೇನು ಹೆಚ್ಚಿಲ್ಲ ಅಂತ ಹೇಳ್ತಾರೆ. ತದನಂತರ ನೀವು ವಿಜಯದಶಮಿ ಟೈಮಲ್ಲಿ ದೊಡ್ಡ ಅಮೌಂಟನ್ನ ವಿತ್ಡ್ರಾ ಮಾಡ್ತೀರಾ ಅಂದಾಗ ಹೌದು ಅಂತಾರೆ. ಎಷ್ಟು ಅಂದಾಗ ಗೊತ್ತಿಲ್ಲ ಅಂತಾರೆ. ಯಾಕೆ ಅಂದಾಗ ಗೊತ್ತಿಲ್ಲ ಅಂತ ಮರ್ತು ಹೋಗಿದೆ ಅಂತಾರೆ. ಯಾರಾದರೂ ನಾವು ಒಂದು ಅಮೌಂಟ್ನ ಡ್ರಾ ಮಾಡ್ತೀವಿ ಅಂದರೆ ಯಾಕೆ, ಎಷ್ಟು, ಏನು ಎಲ್ಲವೂ ಕೂಡ ಮರ್ತು ಹೋಗಿಬಿಡುತ್ತಾ, ರೀಸನ್ ಮರ್ತು ಹೋಗಿಬಿಡುತ್ತಾ, ಇದನ್ನು ನಂಬೋಕೆ ಕಷ್ಟ ಆಗುತ್ತೆ ಅಂತ ಪಾರ್ಥಸಾರಥಿ ಹೇಳ್ತಾರೆ. ಜೊತೆಗೆ ಆ ಒಂದು ಅಮೌಂಟನ್ನ ನೀವು ತೊಗೊಂಡಿರೋದ ಗಿರಿಜಾ ಅವ್ರಿಗೆ ಕೊಡೋದಕ್ಕೋಸ್ಕರ ಅನ್ನೋದು ಪಾರ್ಥಸಾರಥಿ ವಾದ ಆಗುತ್ತೆ. ಅದಕ್ಕೆ ಸೌಧಾಮಿನಿಯವರು ಪ್ರತಿವಾದವನ್ನು ಮಂಡಿಸ್ತಾರೆ. ನೋಡಿ ಪಾರ್ಥಸಾರಥಿಯವರ ದುಡ್ಡನ್ನು ಡ್ರಾ ಮಾಡಿದ್ರು ಅನ್ನೋ ಮಾತ್ರಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಗೆ ಹೇಳ್ತೀರಾ ಅಂತ ಕೇಳಿದಾಗ ಹೌದಲ್ವಾ, ಇದೇ ತಾನೇ ನಾನು ಕೂಡ ಹೇಳಿದ್ದು. ಖಂಡಿತ ಬೇರೆ ರೀತಿಲೂ ಕೂಡ ಯೂಸ್ ಮಾಡ್ಕೊಂಡಿರ್ಬೋದು, ಆದರೆ ನಮ್ಮ ಲಕ್ಷ್ಮಿಯವರು ನ್ಯಾಯಪರವಾಗಿ ನ್ಯಾಯಕ್ಕೆ ಯೋಗ್ಯವಾಗಿ ಒಂದು ಟ್ರಾನ್ಸಾಕ್ಷನ್ನ ಮಾಡಿದ್ದಾರೆ. ಬ್ಯಾಂಕಿನ ಮುಖಾಂತರ ಅದಕ್ಕೆ ಡೀಟೇಲ್ಸ್ ಇದೆ, ಕಾರಣ ಇದೆ, ಯಾಕೆ ಏನು ಎಲ್ಲ ಉತ್ತರ ಇದೆ. ಆದರೆ ನಿಮ್ಮವರು ಯಾವುದೇ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿಲ್ಲ, ಕೈಯಲ್ಲಿ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ, ಯಾಕೆ ಅಂತ ರೀಸನ್ ಕೊಡ್ತಿಲ್ಲ.
ಅಂದಮೇಲೆ ನಿಮ್ಮವರು ಏನೋ ಮುಚ್ಚಿರ್ತಿದ್ದಾರೆ ತಾನೆ ಅಂತ ಹೇಳಿ ಅದಕ್ಕೂ ಕೂಡ ಚಪ್ಪಡಿ ಕಲ್ಲ ಹಾಕಿಬಿಡ್ತಾರೆ ಅಕೌಂಟ್ಸ್ಗೆ. ಪಾರ್ಥಸಾರಥಿ ನನ್ನ ವಾದ ಪರಿಪೂರ್ಣ ಆಯಿತು ಅಂತ ಹೇಳಿ ಹೋಗಿರೋ ಜೀವ ವಾಪಸ್ ಬಂದಂಗೆ ಆಗುತ್ತೆ ಲಕ್ಷ್ಮಿಗೆ. ಬಟ್ ಮನೆಯಲ್ಲಿ ಸುಬ್ಬಿ ಫೋನ್ ಕಾಣಿಸ್ತಿಲ್ಲ. ಇಟ್ ಮೀನ್ಸ್ ಚಿಂಗಾರಿ ಅಲಿಯಾಸ್ ಫೋನ್ ಕಾಣಿಸ್ತಿಲ್ಲ. ಗಂಗಕ್ಕನ ಕೈ ಸೇರ್ಕೊಂಡಿದೆ. ಸುಬ್ಬಿ ಒದ್ದಾಡ್ತಿದ್ದಾರೆ, ನನ್ನ ಫೋನ್ ಏನಾಯಿತು ಯಾರು ಎತ್ಕೊಂಡ್ರು ಅಂತ. ಗಂಗಕ್ಕನ ಮೇಲೆ ಆಪಾದನೆ ಹಾಕ್ತಾರೆ. ವಿಧಿ ಬಂದು ಗಲಾಟೆ ಮಾಡ್ತಾಳೆ, ಏನು ನಿನ್ನ ಗಲಾಟೆ ಹಾಗೆ ಹೀಗೆ ಅಂತ. ಸರ್ಗಲ್ಲಿ ಅವಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಚಿಂಗಾರಿ ಹೇಳಿದಾಗ ಸರ್ಗ್ ತೋರಿಸ್ತಾರೆ ಗಂಗಕ್ಕ. ಇನ್ನು ಮುಂದೆ ಈ ರೀತಿ ಗಲಾಟೆ ಮಾಡಿದ್ರೆ ಅಪ್ಪಂಗೆ ಹೇಳಿ ನಿನ್ನ ಕೆಲಸದಿಂದ ತೆಗ್ಸಿ ಹಾಕಿಸ್ತೀನಿ ಅಂತ ಹೇಳಿ ವಿಧಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಚಿಂಗಾರಿಗಂತೂ ನನ್ನ ಫೋನ್ ಏನಾಯಿತು ಯಾರು ಎತ್ಕೊಂಡ್ರು ಅನ್ನೋದೇ ಚಿಂತೆ. ಬಟ್ ಲಾನಲ್ಲಿ ಹೌಸ್ ಬಂದು ಬೆಸ್ಟ್ ಕೆಲಸ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಗಂಗಕ್ಕ. ಬಟ್ ಆ ಫೋನ್ ಆನ್ ಆಗಬೇಕು. ಆನ್ ಆದರೆ ಮತ್ತೊಂದು ಸಾಲಿಡ್ ಎವಿಡೆನ್ಸ್ ಸಿಗುತ್ತೆ. ಬಟ್ ಅದಕ್ಕೆ ಒಂದು ಪಾಸ್ವರ್ಡ್ ಇರೋದ್ರಿಂದಾಗಿ ಅದನ್ನು ಓಪನ್ ಮಾಡೋದು ಗಂಗಕ್ಕಂಗೆ ಕಷ್ಟ ಆಗ್ತದೆ. ಬಟ್ ಈ ಕಡೆ ಕೋರ್ಟಿಗೆ ಬರೋದಾದರೆ ನಂತರ ಇಲ್ಲಿ ಸೌಧಾಮಿನಿಯವರು ನಾನು ಸೀನಿಯರ್ ಮೋಸ್ಟ್ ಲಾಯರ್ ಆಗಿದ್ದೀನಿ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಇಷ್ಟು ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಇದೆ, ಜೊತೆಗೆ ಅಷ್ಟು ಸಾಲಿಡ್ ಎವಿಡೆನ್ಸ್ ಇಲ್ಲದೆ ನಾನು ಇಲ್ಲಿಗೆ ಬಂದು ಮತ್ತೆ ಕೇಸ್ ರಿಓಪನ್ ಮಾಡಿಸೋದಿಲ್ಲ ಅಂತ ಹೇಳಿದೆ. ನಾನು ಲಕ್ಷ್ಮಿಯವ್ರನ್ನ ಮತ್ತೆ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ. ಲಕ್ಷ್ಮಿಯವರೇ, ನೀವವತ್ತು ನಿಮ್ಮ ಮೇಲೆ ಅಟ್ಯಾಕ್ ಆಯಿತು, ಕಾವೇರಿಯವರು ಅಟ್ಯಾಕ್ ಮಾಡಿಸಿದ್ರಿ ಅಂತ ಹೇಳಿದ್ರಲ್ವ, ಅದನ್ನು ಮತ್ತೊಮ್ಮೆ ಹೇಳಲಿಕ್ಕಾಗತ್ತಾ ಅಂತ ಕೇಳ್ತಾರೆ. ಪಾರ್ಥಸಾರಥಿಯವರೇ, ಅವತ್ತು ಇದು ಸೆಷನ್ ಕೋರ್ಟಲ್ಲಿ ಆಗಿತ್ತು, ಸತ್ಯನ ಮಗದೊಮ್ಮೆ ಹೇಳೋದ್ರಲ್ಲಿ ಏನೂ ಕೂಡ ತೊಂದರೆ ಇಲ್ಲ ಅಂತ ಅನ್ಕೋತೀನಿ ಅಂತ ಸೌದಾಮಿನಿಯವರು ಖಂಡಿತ ಅಂತ ಪಾರ್ಥಸಾರಥಿ ಹೇಳ್ತಾರೆ. ಹೇಳಿ ಅಂತ ಲಕ್ಷ್ಮಿಗೆ ಕಣ್ಸನ್ನೆ ಮಾಡ್ತಾರೆ. ಲಕ್ಷ್ಮಿ ಕೂಡ ಅಲ್ಲಿ ನಡೆದ ಘಟನೆನ ಹೇಳ್ತಾರೆ. ಯಾರೋ ನನ್ನ ಬೊಂಬೆ ಇಟ್ಟು ನಾನಲ್ಲಿ ಹೋಗುವ ಹಾಗೆ ಮಾಡಿ ಅಲ್ಲಿ ಬೆಂಕಿ ಹಚ್ಚಿ ಆ ಟೈಮಲ್ಲಿ ಕೀರ್ತಿ ಬಂದು ನನ್ನನ್ನು ಕಾಪಾಡಿದ್ರು. ಎಲ್ಲವನ್ನ ಕೂಡ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗಿದ್ರೆ ಇಲ್ಲಿ ಕೀರ್ತಿ ನಿಮ್ಮನ್ನು ಕಾಪಾಡಿದ್ದು ಅಂದಮೇಲೆ ಕೀರ್ತಿನೇ ಇದಕ್ಕೆ ಹೈ ವಿಟ್ನೆಸ್ ಅಂತ ಹೇಳಿದೆ. ಕೀರ್ತಿನ ನಾನು ಪ್ರಶ್ನೆ ಮಾಡಬೇಕು ಅಂತದ್ದಾಗೆ ಪಾರ್ಥಸಾರಥಿ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಅದು ಹೇಗೆ ಸಾಧ್ಯ, ಕೀರ್ತಿ ಯಾಕೆ ಇಲ್ಲಿಗೆ ಬರಬೇಕು ಅಂತ ಜಡ್ಜೆ ಹೇಳ್ತಾರೆ. ಆಕೆನೇ ಹೈ ವಿಟ್ನೆಸ್ ಅಂದಮೇಲೆ ಆಕೆನೇ ಬರದೆ ಹೇಗೆ ಪಾರ್ಥಸಾರಥಿ ಅವರೇ ಅಂತ ಹೇಳ್ತಿದ್ರೆ ತಕ್ಷಣಕ್ಕೆ ಹೇಳಿ ಕರ್ಕೊಂಡು ಬರೋಕ್ಕಾಗತ್ತೆ ಅಂದಾಗ ಯಾಕೆ ಬರೋಕ್ಕಾಗೋದಿಲ್ಲ, ಕರ್ಕೊಂಡು ಬನ್ನಿ, ನಾನು ಕೀರ್ತಿನ ಪ್ರಶ್ನೆ ಮಾಡಬೇಕು ಅಂತಾರೆ. ತಕ್ಷಣ ಇಲ್ಲಿ ಲಕ್ಷ್ಮಿ ಪಾರ್ಥಸಾರಥಿ ಕಣ್ಣು ಸನ್ನೆ ಮಾಡ್ಕೋತಾರೆ. ಸುಪ್ರೀತ್ ಅವ್ರಿಗೆ ಕಾಷನ್ ಕೊಡ್ತಾರೆ. ಹೊರಗಡೆ ಕಾರುಣ್ಯ ಅವ್ರ ಜೊತೆ ಕೀರ್ತಿದಾಳೆ, ಒಳಗಡೆ ಹೋಗಬೇಕು, ಲಕ್ಷ್ಮಿ ಜೊತೆ ಇರಬೇಕು ಅಂತ ಹಠ ಮಾಡ್ತಾಯಿದ್ರು. ಅಲ್ಲೇ ಉಳಿಸ್ಕೊಂಡಿದ್ದಾರೆ. ಬೇಡ ಅಂದರೂ ಕೂಡ ಕೀರ್ತಿನೇ ಕಟ್ಕೊಂಡು ಬಂದಿತ್ತು. ಅಲ್ಲಿ ತುಂಬ ಚೆನ್ನಾಗಿರತ್ತಮ್ಮ ವಾದ ಪ್ರತಿವಾದ, ನಾನೀಗೆ ನೀನಿಗೆ ಅಂತ ತುಂಬ ಚೆನ್ನಾಗಿರತ್ತೆ, ಹೋಗಿ ನೋಡೋಣ ಅಂತ. ಅಷ್ಟರಲ್ಲಿ ಸುಪ್ರೀತಾ ಬಂದಿದ್ದೆ, ಕೀರ್ತಿನ ಕರೀತಿದ್ದಾರೆ. ಕೀರ್ತಿಗೆ ನಾವು ಏನೂ ಹೇಳ್ಕೊಟ್ಟಿಲ್ಲ, ಒಂದು ಪಕ್ಷಗಳು ಎಡವಟ್ ಮಾಡಿದ್ರೆ ಒಳಗಡೆ ತುಂಬ ಕಷ್ಟ ಆಗುತ್ತೆ, ಕರ್ಕೊಂಡು ಹೋಗಿ ಅಂತ. ಅಷ್ಟರಲ್ಲಿ ಒಳಗಡೆಯಿಂದ ಕೀರ್ತಿ ರಘುವೀರ್ ಯಾರಿಲ್ಲಿ ಅಂತದಾಗೆ ನಾನೇ ಅಂತ ಹೇಳ್ತಾಳೆ ಕೀರ್ತಿ. ಮತ್ತು ಬನ್ನಿ ಅಂತ ಹೇಳಿ ಕರೆದಾಗ ಕರ್ಕೊಂಡು ಹೋಗ್ಬಿಡಿ, ಹುಷಾರಿಲ್ಲ ಹಾಗೆ ಹೀಗೆ ಅಂತ ಏನೋ ನೆಪ ಹೇಳಿದ್ರಾಯ್ತು, ನಮ್ಗೆ ಟೈಮ್ ಸಿಗುತ್ತೆ, ಇವಳಿಗೆ ನೆನಪಿದೆಯೋ ಇಲ್ವೋ ಈಗ ಅದು ಬೇಡದೇ ಇರೋ ವಿಷಯ ಅಂತ ಸುಪ್ರೀತಾ ಹೇಳ್ತಿದ್ರೆ ಈ ಕಡೆ ಕೀರ್ತಿ ಹೋಗೋದಕ್ಕೆ ಒಪ್ಕೋತಿಲ್ಲ. ಅವನ್ನೆಲ್ಲ ದಾಟಿ ಒಳಗಡೆ ನುಗ್ಗೇ ಬಿಡ್ತಾಳೆ. ಈ ಕಡೆ ಒಳಗಡೆ ಬರ್ತಿದ್ದಾಗೆ ಲಕ್ಷ್ಮಿ ಲಾಯರ್ ಎಲ್ಲ ತನ್ನ ಮೇಲೆ ಕೈ ಇಟ್ಕೊತಿದ್ದಾರೆ. ಕಾವೇರಿಯವರಂತೂ ಮುಗೀತು ಲಕ್ಷ್ಮಿ ನಿನ್ನ ಕತೆ, ಇವಾಗ ಕೀರ್ತಿ ಬಂದು ಅವಳು ಮುಖವಾಡ ಬಿಚ್ಚಿಟ್ರೆ, ನೀನು ಏನು ಮಾಡಿದೆ ಅನ್ನೋದು ಬಿಚ್ಚಿಟ್ರೆ ಎಲ್ಲ ಕೂಡ ಖುಲಾಸೆ ಆಗುತ್ತೆ. ನಾನು ಎಲ್ಲಿದ್ದೇನೋ ಅಲ್ಲಿಗೆ ನೀನು ಬರ್ತೀಯ, ನಾನು ಮನೆಗೆ ಹೋಗ್ತೀನಿ, ನೀನು ಜೈಲಿಗೆ ಸೇರ್ತೀಯ ಅಂತ ಹೇಳಿ ಫುಲ್ ಖುಷಿಯಾಗಿದ್ದಾರೆ. ಫೈನಲಿ ಕೀರ್ತಿ ಕಟಕಟೆ ಮೇಲೆ ಬರ್ತಾರೆ. ನಿಮ್ಮ ಹೆಸರೇನು ಅಂತದ್ದಾಗೆ ಕೀರ್ತಿ ರಘುವೀರ್ ಅಂತ ಹೇಳ್ತಾಳೆ. ಆ ಒಂದು ರಘುವೀರ್ ಅಂತ ಸೇರಿಸಿದ್ದು ನಿಜವಾಗ್ಲೂ ಎಲ್ರಿಗೂ ಕೂಡ ಶಾಕ್ ತರಿಸುತ್ತೆ. ಬಿಕಾಸ್ ಇಲ್ಲಿ ತನಕ ಕೀರ್ತಿಗೆ ಕೀರ್ತಿ ರಘುವೀರ್ ಅನ್ನೋದು ಹೇಳಿಕೊಟ್ಟೇ ಇರಲಿಲ್ಲ. ಇಲ್ಲಿ ಲಕ್ಷ್ಮಿ ಕೂಡ ಹೇಳಿದ್ದು ಕೀರ್ತಿ ಅಂತಾನೆ. ಬಟ್ ಇಲ್ಲಿ ಕೀರ್ತಿ ತುಂಬ ಚೆನ್ನಾಗಿ ಡ್ರಾಮಾ ಮಾಡ್ತಿದ್ದಾಳೋ, ಲಕ್ಷ್ಮಿನ ಸೇವ್ ಮಾಡಬೇಕು ಅಂತ ಅಂದ್ಕೊಂಡು ಲಕ್ಷ್ಮಿ ಇಷ್ಟು ದಿನ ಹೇಳ್ಕೊಟ್ಟಿದ್ದನ್ನೆಲ್ಲ ನೆನ್ಪಿಟ್ಕೊಂಡು ಮಾತನಾಡ್ತಿದ್ದಾಳೋ ಗೊತ್ತಿಲ್ಲ, ಅಥವಾ ಇಲ್ಲಿ ಕೀರ್ತಿನೇ ಬದಲಾಗಿ ಬಿಟ್ಟಿದ್ದಾಳೋ. ಕಾವೇರಿನ ನೋಡಿದ್ದೆ ನಿಜವಾಗ್ಲೂ ಕೂಡ ಕೀರ್ತಿಗೆ ಎಲ್ಲ ನೆನಪಾಗಿ ಮತ್ತೆ ಹಳೆ ಕೀರ್ತಿ ಆಗ್ತಾಳೋ, ಯಾವುದಕ್ಕೂ ಕೂಡ ಇನ್ನೂ ಉತ್ತರ ಸಿಕ್ಕಿಲ್ಲ. ಹೇಗೆ ಎಂತೂ ಏನಾಗತ್ತೆ, ಯಾವ ರೀತಿ ಕೀರ್ತಿ ರಿಯಾಕ್ಟ್ ಮಾಡ್ತಾರೆ ಆ ಒಂದು ಕೋರ್ಟಿನಲ್ಲಿ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು. ಅಂದರೆ ಲಕ್ಷ್ಮಿ ಜೈಲಿಗೆ ಹೋಗ್ತಾಳ, ಕಾವೇರಿ ಜೈಲಿಂದ ಬಿಡುಗಡೆ ಆಗ್ತಾರ, ಅಥವಾ ಮಗದೊಮ್ಮೆ ಕಾವೇರಿನೇ ಜೈಲಿಗೆ ಹೋಗಬೇಕಾಗತ್ತಾ, ಕಾವೇರಿ ರಚಿಸಿದ ರಣತಂತ್ರದಲ್ಲಿ ಅವರೇ ಮಗದೊಮ್ಮೆ ಸಿಕ್ಕಿ ಬೀಳ್ತಾರ, ಅಥವಾ ಸಿಕ್ಕಿ ಬೀಳೋ ಹಾಗೆ ಲಕ್ಷ್ಮಿನ ಮಾಡ್ತಾರೆ, ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.